ಬಂಜಾರಗಳ ಡ್ರೆಸ್ ಯಾವಾಗ್ಲೂ ಅಟ್ರಾಕ್ಟಿವ್ ಆಗಿರುತ್ತೆ. ಅಟ್ರಾಕ್ಷನ್ ಮಾತ್ರ ಅಲ್ಲ, ಅದರಲ್ಲಿ ಅರ್ಥಪೂರ್ಣವಾಗಿಯೂ ಸಹ ಇರುತ್ತೆ. ಮೀನಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾ ಹಾಕೊಂಡಿದ್ದೀನಲ್ಲ, ಇಲ್ಲಿಂದ ಹಿಡಿದು ನನ್ನ ಕೆಳಗಡೆ ಸ್ಕರ್ಟ್ ತನಕನು ಪ್ರತಿಯೊಂದಕ್ಕೂ ಅದರದೇ ಆದಂತಹ ವಿಶೇಷವಾದಂತಹ ಅರ್ಥ ಇದೆ. ಇದು ಗೂಟು ಅಂತಾರ, ಹ್ಮ್ ಇದಕ್ಕ ಪಾವಲ. ಇದನ್ನ ಘುಂಟು ಅಂತ ಕರೀತಾರೆ, ಇದನ್ನ ಪಾವ್ಲಾ ಅಂತ ಹೇಳ್ತಾರೆ. ನೋಡಿ, ಅಬ್ಸರ್ವ್ ಮಾಡಿ, ಇದನ್ನ 25 ಪೈಸೆ ಕಾಯಿನ್ಸ್ ಅಂತ ಮಾಡಿರುವಂತದ್ದು. ಅಂದ್ರೆ ಪುರಾತನ ಕಾಯಿನ್ಸ್ ಗಳಿದ್ದು, ಚಾಲ್ತಿಯಲ್ಲಿತ್ತು ಹಳೆ ಕಾಲದಲ್ಲಿ. ಹಾಗಾಗಿ ಇದನ್ನ ಪಾವ್ಲಾ ಅಂತ ಕರೀತಾರೆ. ಇದರಿಂದ ನಾವು ಹೇಗೆ ಕಾಸನ್ ಸರ ಎಲ್ಲ ಹಾಕೊಳ್ತೀವಲ್ಲ, ಆ ತರ ವರ್ಕ್ ಮಾಡಿರುವಂತದ್ದು. ಮತ್ತೆ ಹ್ಯಾಂಡ್ ವರ್ಕ್, ಕೈಯಿಂದ ಮಾಡಿರುವಂತಹ ವರ್ಕ್ಸ್ ಗಳು. ಇದು ಇದು ಗಂಡದ್ದು ಮುತ್ತೈತಾನ, ಇದಕ್ಕ ಗೂಗುರಿ ಅಂತಾರ. ಅದು ನಮ್ ತಾಳಿ ಅದೇ ಅದೇ ತಾಳಿ ನಂದು ಇಲ್ಲ ನೋಡು, ಇಕ್ಕಿಂದಾಗ ನಮ್ದು ಇಲ್ಲ, ನಮ್ಮ ಮುತ್ತವ್ರು ಹೋಗ್ಯಾರ. ನೋಡಿ, ಹೇಳ್ತಾ ಇದಾರೆ ಈ ಗುಗ್ರಿ ಇದೆಯಲ್ಲ, ಇದು ನಮ್ಮ ಮುತ್ತೈದೆತನವನ್ನ ಪ್ರತಿನಿಧಿಸುವಂತಹ ವಸ್ತುಗಳು. ಈಗ ನಾವು ಹೇಗೆ ತಾಳಿ ಹಾಕೊಳ್ತೀವಲ್ಲ ನಮ್ಮ ಸಂಪ್ರದಾಯದಲ್ಲಿ, ಇಲ್ಲಿ ಇದು ಮತ್ತೆ ಇದು ತಾಳಿಗೆ ಸಮಾನ. ಗಂಡ ತೀರ್ಕೊಂಡವರು ಇದನ್ನ ಹಾಕೊಳ್ಳೋದಿಲ್ಲ, ಈ ತರ ಪ್ಲೇನ್ ಆಗಿರ್ತಾರೆ. ಮತ್ತೆ ಮುತ್ತೈದೆಯರು ಈ ರೀತಿಯಾಗಿ ಹಾಕೊಳ್ತಾರೆ. ಇದ್ ಯಾಕೆ ಹಾಕೊಳ್ತಾರೆ? ಹಾಸ್ಲಿ ಯಾಕೆ ಹಾಕೊಳ್ತಾರೆ? ಹೌದಾ? ಚಂದಾಗಿ. ಓಕೆ, ಚಂದ ಕಾಣೋದಕ್ಕೋಸ್ಕರ. ಯಾವ್ದು ಇದು ಅಂದ್ರೆ ಇದಾ? ಓ, ಇದ್ರ ಬಗ್ಗೆ ಹೇಳ್ತಾ ಇದಾರೆ ನೋಡಿ. ಇದಿದೆಯಲ್ಲ, ಇದು ಈ ಕಾಸಿಂದು ಜೊತೆಗೆ ಹೊಲ್ದಿದ್ದಾರೆ. ಮತ್ತೆ ಇದೆಲ್ಲ ನೀವೇ ಮಾಡಿರೋದಲ್ವಾ? ಇದು ಇದು ಮತ್ತೆ ಇದು ಮತ್ತೆ ಇದಾ? ಅವ್ರು ಮಾತ್ರ ಹಾಕೊಳ್ಬೇಕು ಅಂತ ಹೇಳ್ತಾರೆ. ಇವಾಗ ಮದ್ವೆ ಆಗ್ದಿರೋ ಹೆಣ್ಮಕ್ಳು ಇದನ್ನೆಲ್ಲ ಹಾಕೊಳಂಗಿಲ್ಲ. ಮದ್ವೆ ಆದ್ಮೇಲೆ ಮಾತ್ರ